ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಡಿಟಾಕ್ಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ತುಂಬ ಯೂಸ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಇನ್ಫಾರ್ಮೇಟಿವ್ ಆದ ವಿಡಿಯೋ. ಕೊನೆಯವರೆಗೂ ಯಾರೂ ಸ್ಕಿಪ್ ಮಾಡಿದಿರ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಫ್ರೆಂಡ್ಸ್, ಇದು ನಮ್ಮಲ್ಲಿ ದೊರೆಯುವಂಥ ಡಿಟಾಕ್ಸಿಫಿಕೇಷನ್ ಗ್ರೀನ್ ಟೀ ಅಂತ ಹೇಳ್ಬೋದು. ತುಂಬ ಆರ್ಡರ್ಸ್ ಬಂದಿದೆ. ಫೀಡ್ಬ್ಯಾಕ್ ಅಂತೂ ತುಂಬ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರೂ 2ನೇ ಸಲ 3ನೇ ಸಲ ಆರ್ಡರ್ ಕೊಡ್ತಾ ಇದ್ದೀರಾ ಈ ಪ್ರಾಡಕ್ಟ್ಗೆ. ಸೊ ಅವ್ರು ತೊಗೊಳೋದು ಅಲ್ದಿರ ನಮ್ಮ ತಾಯಿಗೆ ಬೇಕು, ನಮ್ಮ ತಂಗಿಗೆ ಬೇಕು, ನಮ್ಮ ಅಕ್ಕಗೆ ಬೇಕು, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ 2ನೇ ಸಲ 3ನೇ ಸಲ ಆರ್ಡರ್ ಕೊಡ್ತಾ ಇದ್ದೀರಾ. ಸೊ ಇವಿಷ್ಟು ಇವತ್ತಿನ ಆರ್ಡರ್, ಇವಿಷ್ಟು ಇವತ್ತು ಕೊರಿಯರ್ ಮಾಡಬೇಕಾಗಿದೆ. ಸೊ ಇವತ್ತು ನನ್ನ ವೆಯ್ಟ್ ಏನು ಅಂತ ನಿಮಗೆ ತೋರಿಸ್ತೀನಿ. 74.6 ಇದೆ. ಸೊ ಈ ವೆಯ್ಟನ್ನು ಫಸ್ಟ್ ಡೇ ಆಗಿ ತಗೊಂಡು ನಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫಸ್ಟ್ ಡೇ ಆಫ್ ವೆಯ್ಟ್ ಲಾಸ್. ಮೊದಲಿಗೆ ನಾನು ಡಿಟಾಕ್ಸಿಫಿಕೇಷನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಡಿಟಾಕ್ಸ್ ಡೇ ಅಂತಲೇ ಹೇಳ್ಬೋದು. ಇವತ್ತಿನ ಡಿಟಾಕ್ಸ್ ಡೇಗೆ ನಾನಿಲ್ಲಿ ತರಕಾರಿಗಳನ್ನು ಬಳಸ್ಕೊಳ್ತಾ ನನ್ನ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಮ್ಮ ಬಾಡಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಾಕ್ಸಿನ್ಸ್ ಎಂಟರ್ ಆಗಿಬಿಡುತ್ತೆ. ಅದು ನಾವು ತಗೊಳ್ಳುವಂಥ ಗಾಳಿ ಆಗಿರ್ಬೋದು, ನಾವು ಸೇವಿಸುವಂಥ ಆಹಾರದ ಮೂಲಕ, ಅಥವಾ ನಾವು ಮೇಕಪ್ಗೆ ಯೂಸ್ ಮಾಡುವಂಥ ಮೇಕಪ್ ವಸ್ತುಗಳು, ಕ್ರೀಮ್ಸ್, ಯಾವುದಾದ್ರೂ ಒಂದು ಮೂಲಕವಾಗಿ ಟಾಕ್ಸಿನ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿಬಿಡುತ್ತೆ. ನಮ್ಮ ಬಾಡಿ ಒಳಗಿರುವಂಥ ಕಲ್ಮಶಗಳನ್ನ, ಟಾಕ್ಸಿನ್ಸನ್ನು ಬಾಡಿಯಿಂದ ಹೊರಗೆ ಹಾಕೋದಕ್ಕೆ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ಈ ಡಿಟಾಕ್ಸಿಫಿಕೇಷನ್ ತಿಂಗಳಲ್ಲಿ 1 ಅಥವಾ 2 ಬಾರಿ ನೀವು ಮಾಡ್ಕೋಬೋದು. ನಾನು ಇವತ್ತಿನ ನನ್ನ ಡಿಟಾಕ್ಸಿಫಿಕೇಷನ್ ಡೇನ ನಮ್ಮ ಹರ್ಬಲ್ ಡಿಟಾಕ್ಸ್ ಗ್ರೀನ್ ಟೀಯಿಂದ ಪ್ರಾರಂಭ ಮಾಡ್ತೀನಿ. ಸೊ ನಾನಿಲ್ಲಿ 1 ಲೀಟರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ನಮ್ಮ ಡಿಟಾಕ್ಸ್ ಗ್ರೀನ್ ಟೀಯನ್ನು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಬರೋವರೆಗೂ ಕುದಿಸ್ಕೊಂಡು ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನಿಮ್ಗೆ ಎಷ್ಟು ಬಿಸಿ ಸೇವನೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ನೀವು ಶೋಧಿಸ್ಕೊಂಡು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಕುಡಿಬೋದು. ದಿನಕ್ಕೆ 3ರಿಂದ 4 ಬಾರಿ ಕುಡಿಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ನಮ್ಮ ಡಿಟಾಕ್ಸ್ ಗ್ರೀನ್ ಟೀ ಬೇಕು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ವಾಟ್ಸಪ್ ಮಾಡಿ ನಿಮ್ಮ ಮನೆಗಳಿಗೆ ತರಿಸ್ಕೋಬೋದು. ಸೊ ಇವತ್ತು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಪುರಿ ಉಸ್ಲಿ ಅಂತ ಹೇಳ್ತೀವಿ, ಅಂದರೆ ಕಡಲೆಪುರಿ ಉಪ್ಪಿಟ್ಟು ಅಂತ ಕೂಡ ಹೇಳ್ತೀವಿ. ಸೊ ಇದನ್ನು ಮಾಡ್ತಾ ಇದ್ದೀನಿ. ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಕಡಲೆಪುರಿ 1 ಬ್ಯಾಗಷ್ಟು ತೊಗೊಂಡು ಬಂದಿದ್ದೀನಿ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಿಗುವಂಥ ಕಡಲೆಪುರಿ ಅಷ್ಟೊಂದು ಉಪ್ಪಿರೋದಿಲ್ಲ. ಪುರಿ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಬ್ಯಾಗಷ್ಟು ಹೋದಾಗ ತಂದುಬಿಡ್ತೀವಿ. ಅದು ಖಾಲಿ ಆದಮೇಲೆ ಮತ್ತೆ ತೊಗೊಂಡು ಬರ್ತೀವಿ. ಒಟ್ಟಿಗೆ 3-4 ಬ್ಯಾಗ್ ತಂದಿಟ್ಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಫ್ರೆಶ್ ಆಗಿ ತರಿಸ್ಕೊತೀವಿ. ನಾನಿಲ್ಲಿ ಸುಮಾರು 4 ಗ್ಲಾಸಷ್ಟು ಕಡಲೆಪುರಿಯನ್ನು ನೀರಲ್ಲಿ ನೆನೆಸ್ತೀನಿ. ನೆನೆಸೋ ಅಷ್ಟೊತ್ತಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಡಲೆಪುರಿ ನೀರಲ್ಲಿ ತುಂಬ ಹೊತ್ತು ನೆನೆಬೇಕು ಅಂತೇನಿಲ್ಲ. ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ನೆನೆಯುತ್ತೆ. ಅಷ್ಟೇ ನೆನೆದ್ರೆ ಸಾಕು. ಒಂದು 5ರಿಂದ 6 ನಿಮಿಷ ಅಂತ ಅಂದ್ಕೊಳ್ಳೋಣ. ಆಮೇಲೆ ಅದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಹಿಂಡಿ ತೆಗೆದು ಆನಂತರ ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕಾಗುತ್ತೆ. ಈ ಕಡಲೆಪುರಿಯಲ್ಲಿ ನಾವು ಸೆಟ್ ದೋಸೆ ಕೂಡ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನ್ ವೆಜ್ ಕರೀಸ್ಗೆ, ಫಿಶ್ ಕರಿಗೆ ತುಂಬ ಚೆನ್ನಾಗಿರುತ್ತೆ. ಆ ಕಡಲೆಪುರಿಯಲ್ಲಿ ದೋಸೆ ಹೇಗೆ ಮಾಡೋದು ಅಂತ ನಾನು ತುಂಬ ವರ್ಷಗಳಿಂದನೇ ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ದರೆ ಆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡ್ಬೋದು. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ಟವ್ ಮೇಲೆ ಇಟ್ಟಿರೋಂಥದ್ದು AMC ಕುಕ್ವೇರ್ ಅಂತ. ತುಂಬ ಜನ ಕೇಳ್ತಾ ಇದ್ರಿ ಈ ಕುಕ್ವೇರ್ ಯಾವುದು ಅಂತ, ಲಿಂಕ್ ಇದ್ದರೆ ಕೊಡಿ ಅಂತ ಕೇಳ್ತಿದ್ರಿ. AMC ಕುಕ್ವೇರ್ಸ್ ಹಾಗೆ ಆನ್ಲೈನಲ್ಲಿ ಸಿಗುವಂಥದ್ದಲ್ಲ. ಆ AMCನ ಏಜೆನ್ಸಿ ತೊಗೊಂಡಿರ್ತಾರಲ್ವ, ಮೆಂಬರ್ಸ್ ಆಗಿರ್ತಾರೆ. ಸೊ ಅವ್ರ ಮೂಲಕ ನಾವು ಅದನ್ನು ತರಿಸ್ಕೋಬೋದು. ತುಂಬ ವರ್ಷಗಳ ಹಿಂದೆ ನಾನು ಆ AMC ಕುಕ್ವೇರ್ನ ತರಿಸ್ಕೊಂಡಿದ್ದು. ನಾನು ತರಿಸ್ಕೊಂಡು ಸುಮಾರು ಒಂದು 10-12 ವರ್ಷನೇ ಆಗಿದೆ. ಆವಾಗ 27,000 ಏನೋ ಆಗಿತ್ತು ಸೆಟ್ಗೆ. ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ಈಗ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. 1 ಹಿಡಿಯಷ್ಟು ಕಡಲೆ ಬೀಜ, 2 ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. AMC ಕುಕ್ವೇರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಯಾಕಂದರೆ ಅದರಲ್ಲಿ ಕುಕ್ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ.
ಈಗ ಆಪ್ರೇಷನ್ಸ್ ಎಲ್ಲ ಮಾಡಿದಾಗ ಮೂಳೆ ಎಲ್ಲ ಮುರಿದಾಗ ಒಂದು ಸ್ಟೀಲ್ ರಾಡ್ಸನ್ನು ಇನ್ಸರ್ಟ್ ಮಾಡ್ತಾರಲ್ವ ಬಾಡಿ ಒಳಗೆ, ಆ ಥರ ಸ್ಟೆರಿಲೈಸ್ಡ್ ಮೆಟೀರಿಯಲ್ನಲ್ಲಿ ಮಾಡಿರುವಂಥ ಕುಕ್ವೇರ್ಸ್ ಇದು. ಹಾಗಾಗಿ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಇದು ಯಾವುದೇ ರೀತಿಯಾಗಿ ಆನ್ಲೈನ್ನಲ್ಲಿ ನಮಗೆ ಸಿಗೋದಿಲ್ಲ. ಈಗ ಕಡಲೆಪುರಿ ಎಲ್ಲ ನೀರಿಗೆ ಹಾಕಿದ್ನಲ್ವ, ಅದನ್ನು ಚೆನ್ನಾಗಿ ನೀರಿಂದ ಹಿಂಡಿ ಒಂದು ಪಾತ್ರೆಗೆ ತೆಗೆದು ಇಟ್ಕೋತೀನಿ. ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಒಂದೇ ಒಂದು ಕ್ಯಾರೆಟ್ ಇತ್ತು, ಅದನ್ನು ಸಹ ಹಾಕಿ ಇದನ್ನು ಫ್ರೈ ಮಾಡ್ಕೋತೀನಿ. ನೋಡಿ, ಇದಕ್ಕೆ ಈ ರೀತಿಯಾಗಿ ಲಿಡ್ ಇರುತ್ತೆ. ಒಂದು ನ್ಯಾವಿಗೇಷನ್ ಪಾಯಿಂಟ್ ಥರ ಇರುತ್ತೆ. ರೆಡ್ ಮಾರ್ಕಿಂದ ಈ ಕಡೆ ರೈಟ್ ಸೈಡ್ಗೆ ಗ್ರೀನ್ ಕಲರ್ಗೆ ಬರುತ್ತೆ, ಆವಾಗ ಅದು ಕುಕ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ತೋಟದ್ದು ನಿಂಬೆಹಣ್ಣು, ಗಜನಿಂಬೆ ಹಣ್ಣು ಅಂತ ಹೇಳ್ತೀವಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದಪ್ಪ ಇದೆ ಇದು ನಿಂಬೆಹಣ್ಣು. ಜ್ಯೂಸ್ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಹಾಗಾಗಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ರೌಂಡ್ ಥರ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ನಿಂಬೆಹಣ್ಣಿನ ಜ್ಯೂಸನ್ನು ತೊಗೊತೀನಿ. ಪೂರ್ತಿಯಾಗಿ ಹಾಗೆಯೇ ಹಿಂಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. AMC ಪಾತ್ರೆಯಲ್ಲಿ ಕುಕ್ ಮಾಡೋದ್ರಿಂದ ಲಿಡ್ ಕವರ್ ಮಾಡಿ ಇಟ್ಟಿರ್ತೀವಲ್ವ, ಸಿಮ್ ಫ್ಲೇಮ್ನಲ್ಲಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ಸೀದೋಗೋದಿಲ್ಲ. ಆಹಾರ ಪದಾರ್ಥಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಬೇಯುತ್ತೆ. ಅದರ ಸ್ಟೀಮನ್ನು ಒಳಗೆ ಲಾಕ್ ಮಾಡಿಕೊಂಡು ಆ ಸ್ಟೀಮ್ ಒಳಗೇ ತರಕಾರಿ ಬೇಯುತ್ತೆ. ಹಾಗಾಗಿ ಹೆಲ್ತಿ ಅಂತ ಹೇಳ್ಬೋದು. ನಾವು ತರಕಾರಿಗಳನ್ನ ಬೇಯಿಸಿದಾಗ ಆವಿಯಾಗಿ ಹೊರಟೋಗುತ್ತಲ್ವ, ಅದರಲ್ಲಿರುವಂಥ ಪೋಷಕಾಂಶಗಳು ಆವಿಯಲ್ಲಿ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಲಿಡ್ಡನ್ನು ಕವರ್ ಮಾಡಿ ಈ ರೀತಿಯಾಗಿ ಅಡುಗೆ ಮಾಡೋದ್ರಿಂದ ಆಹಾರದಲ್ಲಿರುವಂಥ ಪೋಷಕಾಂಶಗಳು ಅದರೊಳಗಡೆ ಲಾಕ್ ಆಗಿರುತ್ತೆ. ಹಾಗಾಗಿ ಹೆಲ್ತಿ ಅಂತ ಹೇಳ್ತಾರೆ. ಇದರಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಮನೇಲೇ ಮಾಡಿರುವಂಥದ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆಯಲ್ಲಿ ಇವಾಗ ನೆನೆಸಿ ಇಟ್ಕೊಂಡಿರುವಂಥ ಕಡಲೆಪುರಿ ನೀರೆಲ್ಲ ಇರುತ್ತಲ್ಲ ಎಕ್ಸ್ಟ್ರಾ, ಅದೆಲ್ಲ ತೆಗೆದಿದ್ದೀನಿ. ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸುಮಾರು 3 ಜನಕ್ಕೆ ಆಗುತ್ತೆ ನಾನು ಮಾಡ್ತಿರುವಂಥ ಬ್ರೇಕ್ಫಾಸ್ಟ್. ಇದ್ರ ಜೊತೆಗೆ ಬೇಕಿದ್ದರೆ ನಾವು ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಟೊಮೆಟೊ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ ತುರಿ ನೆನ್ನೆ ತುರಿದು ಇಟ್ಕೊಂಡಿದ್ನಲ್ವಾ, ಅದನ್ನು 1-2 ಸ್ಪೂನಷ್ಟು ಹಾಕ್ಕೋತೀನಿ. ಕಡ್ಡಾಯವಾಗಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬ ಜನ ತೆಂಗಿನಕಾಯಿ ತುರಿ ಅಂತ ಮನೆಯದು ಲಿಂಕ್ ಕೊಡಿ ಅಂತ ಕೇಳ್ತಿದ್ರಿ. ಅದನ್ನು ನಾನು ಆನ್ಲೈನಲ್ಲಿ ತರಿಸಿಲ್ಲ. ಮನೆ ಮುಂದೆ ಸೇಲ್ ಮಾಡ್ಕೊಳ್ತಾ ಬರ್ತಾರೆ, ಇಲ್ಲಾಂದರೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾರ್ತಿರ್ತಾರಲ್ವ, ಅಂಥವ್ರ ಹತ್ರ ನಾನು ತೊಗೊಂಡಿದ್ದೆ. 350 ಏನೋ ಆಗಿತ್ತು. ಸೊ ನೀವು ಕೂಡ ಹಾಗೆಯೇ ಟ್ರೈ ಮಾಡಿ, ಎಲ್ಲರೂ ಕಾಣಿಸ್ದಾಗ ತೊಗೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಮ್ಮ ಪುರಿ ಉಸ್ಲಿ ರೆಡಿ ಆಗುತ್ತೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ. ಪುರಿ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡೋಣ ಅಂತೇಳಿ 1 ಗ್ಲಾಸಷ್ಟು ರೈಸ್ ಇಟ್ಟಿದ್ದೀನಿ, ಬಿಸಿಯನ್ನು. ಸೊ ಇದು ಬಿಸಿ ಇದ್ದಾಗಲೇ ನೋಡಿ, ಈ ರೀತಿಯಾಗಿ ಒಂದು ಸೌಟ್ ಅಥವಾ ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಮೊಸರನ್ನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಅನ್ನ ಕೂಲ್ ಆದಮೇಲೆ ಇದಕ್ಕೆ ಮೊಸರು ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ಅಲ್ವಾ, ಮೊಸರು ಹಾಕಿದಾಗ ಸ್ವಲ್ಪ ಹುಳಿ ಟೇಸ್ಟ್ ಬಂದ್ಬಿಡುತ್ತೆ. ಹುಳಿ ಬರಬಾರ್ದು ಅಂತ ಹೇಳಿದಾಗ ಸ್ವಲ್ಪ ಈ ರೀತಿಯಾಗಿ ಹಾಲು ಸೇರಿಸ್ಕೊಂಡು ಮಾಡಿ ನೋಡಿ, ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಅಷ್ಟೇ, ನಾವು ಮೊಸರನ್ನ ಪ್ಯಾಕ್ ಮಾಡಬೇಕಾದ್ರೆ ಮೊಸರು ಜೊತೆಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ಮಧ್ಯಾಹ್ನ ಊಟದ ಟೈಮ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ತೆಳುವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಈಗ ನಮ್ಮ ಪ್ರೀತುಗೆ ಎಕ್ಸಾಮ್ಸ್ ನಡೀತಿದೆ. ಇವತ್ತು ಸ್ಟಡಿ ಹಾಲಿಡೇ ಇದೆ. ರಾತ್ರಿ ಎಲ್ಲ ಓದ್ಕೊತಿದ್ದ. ಬೆಳಗ್ಗೆ ಎದ್ದೋಳೋದು ಸ್ವಲ್ಪ ಲೇಟ್ ಆಯಿತು, ಇನ್ನೂ ಎದ್ದು ಬಂದಿಲ್ಲ ಬ್ರೇಕ್ಫಾಸ್ಟ್ಗೆ. ಸೊ ನಮ್ಮ ಪ್ರೀತು ಬರೋಷ್ಟೊತ್ತಿಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಪ್ರೀತು ಯಾವ ಟೈಮ್ ಮಲ್ಕೋತಾನೋ, ಯಾವ ಟೈಮ್ಗೆ ಎದ್ದು ಓದ್ಕೋತಾನೋ ಅವನಿಗೆ ಗೊತ್ತಿಲ್ಲ. ಸೊ ರಾತ್ರಿ ಎಲ್ಲ ಓದ್ಕೊತಿರ್ತಾನೆ. ಹಗಲು ಟೈಮಲ್ಲಿ ಸ್ವಲ್ಪ ನಿದ್ದೆ ಮಾಡಿಬಿಡ್ತಾನೆ. ಏಕೆಂದರೆ ನಮ್ಮ ರೋಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಹಾಗಾಗಿ ರಾತ್ರಿ ಸೈಲೆಂಟಾಗಿರುತ್ತೆ ಅಂತೇಳಿ ರಾತ್ರಿನೇ ಓದ್ಕೊಂಡ್ಬಿಡ್ತಾನೆ. ನಾನೀಗ ಡಿಟಾಕ್ಸ್ ಡ್ರಿಂಕನ್ನು ತೊಗೊತಾ ಇದ್ದೀನಿ, ಡಿಟಾಕ್ಸ್ ಟೀ. ಈಗ ಮನೆಯವ್ರಿಗೆ ಪುರಿ ಉಪ್ಪಿಟ್ಟು ಜೊತೆಗೆ ಮೊಸರನ್ನ ಎರಡೂ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ನನ್ನ ಹೆಲ್ತಿ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಊಟ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ.
ಇದೇನು ಮ್ಯಾಮ್ ಈಗಷ್ಟೇ ಡಿಟಾಕ್ಸ್ ಡೇ ಅಂತ ಹೇಳಿದ್ರಿ, ಮತ್ತು ಬ್ರೇಕ್ಫಾಸ್ಟು ಲಂಚ್ ರೆಡಿ ಮಾಡ್ಕೊತಿದ್ದೀರಾ ಅಂತ ಕೇಳ್ಬೋದಲ್ವಾ? ಅದೇ ರೀ, ನನ್ನ ಡಿಟಾಕ್ಸ್ ಡ್ರಿಂಕನ್ನು ತಯಾರಿ ಮಾಡ್ಕೋತೀನಿ. ತುಂಬ ಹೆಲ್ತಿಯಾಗಿರುವಂಥ ಡ್ರಿಂಕ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಎಳೆಯದಾಗಿರುವಂಥ ಬೂದ್ ಕುಂಬಳಕಾಯನ್ನು ತೊಗೊಬೇಕು. ಈಗ ದೊಡ್ಡ ದೊಡ್ಡ ಬೂದ್ ಕುಂಬಳಕಾಯಿ ಇಟ್ಟಿರ್ತಾರಲ್ವ ತರಕಾರಿ ಅಂಗಡೀಲಿ, ಅದನ್ನು ಕಟ್ ಮಾಡಿಸ್ಕೊಂಡು ಬಂದು ನಾವು ಮಜ್ಜಿಗೆ ಹುಳಿಗೆ ಮತ್ತು ಸಾಂಬಾರಿಗೆಲ್ಲ ಹಾಕ್ತೀವಲ್ವ, ಅದನ್ನು ತೊಗೊಬಾರ್ದು. ಪುಟ್ಟದಾಗಿ ಎಳೆಯದಾಗಿರುವಂಥ ಬೂದ್ ಕುಂಬಳಕಾಯಿ ಈ ಥರ ಫುಲ್ ಉಂಡೆ ಆಗಿರುವಂಥದ್ದನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬನ್ನಿ. ಇದನ್ನು ಬಳಸಿದ್ರೆ ನಾವು ವೆಯ್ಟ್ ಲಾಸ್ ತುಂಬ ಚೆನ್ನಾಗಿ ಆಗ್ತೀವಿ. ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲನ್ನು ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಹಾಗಾಗಿ ಆದಷ್ಟು ಈ ಥರ ಬೇಬಿ ಆ್ಯಶ್ ಗಾರ್ಡ್ ಅಂತ ಹೇಳ್ತೀವಿ, ಪುಟ್ಟದಾಗಿರುವಂಥ ಬೂದ್ ಕುಂಬಳಕಾಯನ್ನು ತೊಗೊಂಡು ಬಂದು ಒಂದು ಫುಲ್ಲು ತೊಗೊಂಬಂದು ಫ್ರಿಜ್ನಲ್ಲಿ ಇಟ್ಕೊಂಬಿಡಿ. ಸೊ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ನಾವು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಮೆಡಿಸಿನ್ಸ್ ತೊಗೊತಾ ಇದ್ದೆ. ಆದ ಕಾರಣ ಸ್ವಲ್ಪ ಬಾಡಿ ಕೂಡ ವೆಯ್ಟ್ ಜಾಸ್ತಿ ಆಗಿದೆ. ಸೊ ಆ ವೆಯ್ಟನ್ನು ಹೆಲ್ತಿಯಾಗಿ ಕಮ್ಮಿ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಹೇಳಿದ್ದೀನಿ. ಸೊ ಇವತ್ತಿಂದ ನಾನು ಯಾವ ರೀತಿ ನನ್ನ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊತೀನಿ ಆರೋಗ್ಯವಾದ ರೀತಿಯಲ್ಲಿ ಅಂತ ಪ್ರತಿದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಮರಿದಿರ ನೋಡಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಮೊದಲನೇ ದಿನ ಅಂತ ಹೇಳ್ಬೋದು. ಅದನ್ನು ನಾನು ಡಿಟಾಕ್ಸಿಂದ ಶುರು ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಡಿಟಾಕ್ಸಿಫಿಕೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ವ, ಅದನ್ನು ಕಂಟಿನ್ಯೂ ಮಾಡೋಣ. ನಮ್ಮ ಬಾಡಿ ಒಳಗಡೆ ಯಾವುದಾದ್ರು ಒಂದು ರೀತಿಯಲ್ಲಿ ಟಾಕ್ಸಿನ್ಸ್ ಎಂಟರ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ನಾವು ತಿನ್ನುವಂಥ ಆಹಾರ, ನಾವು ತಗೊಳ್ಳುವಂಥ ಗಾಳಿ, ಅಥವಾ ನಾವು ಯೂಸ್ ಮಾಡುವಂಥ ಮೇಕಪ್ ವಸ್ತುಗಳಿಂದ ಇರುವಂಥ ಕೆಮಿಕಲ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹನ ಎಂಟರ್ ಆಗುತ್ತೆ. ಸೊ ಟಾಕ್ಸಿನ್ಸ್ ಹೆಚ್ಚಾದಷ್ಟು ಕಾಯಿಲೆಗಳು ಕೂಡ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಟಾಕ್ಸಿನ್ಸ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಕಾಣುತ್ತೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ನಾವು ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಯಾಕೋ ತುಂಬ ಸುಸ್ತು ಅನಿಸ್ತಾ ಇರುತ್ತೆ, ನಿದ್ದೆ ಸಾಕಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 7 to 8 ಅವರ್ಸ್ ಅಷ್ಟು ನಿದ್ದೆ ಮಾಡಿದ್ರೆ ಸಾಕು. ಒಂದೊಂದ್ಸಲ ನಾವು 8 ರಿಂದ 10 ಅವರ್ ಕೂಡ ನಿದ್ದೆ ಮಾಡಿರ್ತೀವಿ, ಆದರೂ ನಮ್ಗೆ ಯಾಕೋ ತುಂಬ ಸುಸ್ತಾಗ್ತಾ ಇರೋ ಥರ ಕಾಣುತ್ತೆ. ಇದು ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ ಒಂದು ಕಾರಣ ಅಂತ ಹೇಳ್ತೀನಿ. ಹಾಗೆಯೇ ಚರ್ಮದ ಸಮಸ್ಯೆಗಳು, ಪದೇ ಪದೇ ನಮ್ಮ ಸ್ಕಿನ್ ಆಗಲಿ ಫೇಸ್ ಮೇಲೆ ಮುಖ್ಯವಾಗಿ ಮೊಡವೆಗಳು ಬರೋದು, ದದ್ದುಗಳು ಥರ ಬರೋದು, ಅಲರ್ಜಿ ಅಂತ ಹೇಳ್ತೀವಲ್ವ. ಸೊ ಇದೆಲ್ಲನೂ ಅಷ್ಟೇ ಟಾಕ್ಸಿನ್ಸಿಂದ ಕಾರಣ. ಜೀರ್ಣಕಾರಿ ತೊಂದರೆ, ಹೊಟ್ಟೆ ಉಬ್ಬರ ಥರ ಇರೋದು, ಉಳಿ ತೇಗ್ ಬರೋದು, ಮಲಬದ್ಧತೆ, ಸರಿಯಾಗಿ ಜೀರ್ಣ ಆಗದೆ ಇರೋದು, ಹೊಟ್ಟೆ ಹಸಿವು ಆಗದೆ ಇರೋವಂಥದ್ದು, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಅಂತ ಹೇಳ್ಬೋದು. ಸೊ ಇದು ಕೂಡ ಟಾಕ್ಸಿನ್ಸ್ಗೆ ಒಂದು ಕಾರಣ ಅಂತ ಹೇಳ್ತೀನಿ. ದುರ್ವಾಸನೆ ಬರುತ್ತೆ ನಮ್ಮ ಬಾಡಿಯಲ್ಲಿ. ಎಷ್ಟೇ ಸಲ ಸ್ನಾನ ಮಾಡಿದ್ರೂ ಒಂಥರ ಕೆಟ್ಟು ವಾಸನೆ ಬರ್ತಾ ಇರುತ್ತೆ. ಇದು ಒಂದು ಟಾಕ್ಸಿನ್ಸ್ಗೆ ಕಾರಣ ಅಂತ ಹೇಳ್ತೀನಿ. ಮತ್ತು ತಲೆನೋವು, ಯಾವುದೇ ಆದ ಸ್ಪಷ್ಟವಾಗಿರುವಂಥ ಕಾರಣ ಇಲ್ದಿರ, ಒಂದು ಕರೆಕ್ಟ್ ರೀಸನ್ ಇಲ್ದಿರನೇ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ ನಮಗೆ. ಅದು ಯಾಕೆ ಅಂತ ಗೊತ್ತಿರಲ್ಲ. ಸೊ ಡಾಕ್ಟರ್ ಹತ್ರ ತೋರಿಸಿದ್ರು, ಅಲ್ಲಿ ಎಲ್ಲ ಪ್ರತಿಯೊಂದು ನಾರ್ಮಲೇ ಇರುತ್ತೆ, ಆದರೂ ನಮಗೆ ತಲೆನೋವು ಬರ್ತಾ ಇರುತ್ತೆ. ಸೊ ಇದು ಕೂಡ ಟಾಕ್ಸಿನ್ಸ್ಗೆ ಒಂದು ಕಾರಣ. ಫ್ರೆಂಡ್ಸ್, ಹಳೆ ಕಾಲದವರು ಅಂದರೆ ನಮ್ಮ ಹಿರಿಯರು 80 ವರ್ಷ 90 ವರ್ಷ 100 ವರ್ಷ ಬದುಕಿರ್ತಿದ್ರು. ಅವರು ತುಂಬ ಹೆಲ್ತಿಯಾಗಿರ್ತಿದ್ರು. ಇದಕ್ಕೆ ಕಾರಣ ಅವ್ರ ಬಾಡಿ ಯಾವುದೇ ಥರದ ಟಾಕ್ಸಿನ್ಸ್ ಇಲ್ದಿರ ಟಾಕ್ಸಿನ್ ಫ್ರೀ ಆಗೇ ಇರ್ತಿತ್ತು. ಹೇಗೆ ಅಂತೀರಾ, ಅವರು ತಿಂಗಳಿಗೆ 1 ಸಲ ಅಥವಾ 2 ಸಲ ಅಥವಾ ವಾರಕ್ಕೆ 1 ಸಲ ಅವ್ರದ್ದು ದೇವ್ರದ್ದು ವಾರ ಅಂತಿರುತ್ತೆ, ಒಪ್ಪತ್ತು ಅಂತ ಮಾಡ್ತಾರೆ, ಉಪವಾಸ ಅಂತ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅವರು ದೇವ್ರಿಗೆ ಅಂತ ಉಪವಾಸಗಳನ್ನು ಮಾಡ್ತಾರಲ್ವ, ಆವಾಗ ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ಹಿರಿಯರಿಗೆ ಸೈಂಟಿಫಿಕ್ ಆಗಿ ರೀಸನ್ಸ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಉಪವಾಸಗಳನ್ನ ಮಾಡ್ತಾಯಿದ್ರು. ಅವ್ರು ಮಾಡ್ತಿದ್ದಂಥ ಉಪವಾಸಗಳಿಂದ ಅವ್ರಿಗೆ ಅಂದರೆ ಕಾಯಿಲೆಗಳು ತುಂಬ ಕಮ್ಮಿ ಇರ್ತಿತ್ತು, ಆಯುಸ್ ಕೂಡ ಜಾಸ್ತಿ ಅಂತ ಹೇಳ್ಬೋದು. ಈಗಿನ ಕಾಲದವ್ರಿಗೆ ಉಪವಾಸ ಮಾಡಿ ಅಂದರೆ, ಅಯ್ಯೋ ಉಪವಾಸನ, ನಮಗೆ ಆ ಹೆಲ್ತ್ ಇಶ್ಯೂಸ್ ಇದೆ, ಈ ಹೆಲ್ತ್ ಇಶ್ಯೂಸ್ ಇದೆ ಅಂತ ಆ ಮಾತ್ರೆ ನುಂಗಬೇಕು, ಈ ಮಾತ್ರೆ ನುಂಗಬೇಕು ಅಂತ ಎಲ್ಲರೂ ಹೇಳ್ತೀವಿ ಅಲ್ವಾ. ಅಂದರೆ ಹಳೆ ಕಾಲದವರು ಪದ್ಧತಿ ಮಾಡ್ತಿದ್ದಂಗೆ ನಾವು ಯಾರೂ ಈಗ ಫಾಲೋ ಮಾಡ್ತಿಲ್ಲ. ತುಂಬ ಸಿಂಪಲ್. ನಾವು ಕೂಡ ಈ ಡಿಟಾಕ್ಸಿಫಿಕೇಷನ್ನ ಮಾಡ್ಬೋದು. ನಾವು ಕೂಡ ಅವ್ರು ಮಾಡ್ತಿದ್ದಂಗೆ ಉಪವಾಸಗಳನ್ನ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಈ ಡಿಟಾಕ್ಸಿಫಿಕೇಷನ್ನ ಬರೀ ನೀರು ಅಂದರೆ ಒಂದು ದಿನ ಪೂರ್ತಿ, ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ 24 ಅವರ್ಸ್ ಲೆಕ್ಕ ಅಲ್ವಾ, ಒಂದು ದಿನ ಪೂರ್ತಿ ನೀರು ಕುಡಿತಾ ಇರಬೇಕು. ಅಥವಾ ಹಣ್ಣಿನ ಜ್ಯೂಸು, ಅಥವಾ ಹಣ್ಣುಗಳನ್ನು ಹಾಗೆ ಸೇವನೆ ಮಾಡ್ಬೋದು, ಅಥವಾ ತರಕಾರಿಗಳ ಜ್ಯೂಸು. ಈ ರೀತಿ ಬರೀ ಲಿಕ್ವಿಡ್
ಲಿಕ್ವಿಡನ್ನು ಸೇವಿಸ್ತಾ ನಾವು ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ಕೋಬೋದು. ಇವತ್ತಿನ ತರಕಾರಿಗಳಂದರೆ ಬೂತ್ ಕುಂಬಳಕಾಯಿ, ಸೋರೆಕಾಯಿ, ಸೌತೆಕಾಯಿ, ಟೊಮೆಟೊ, ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಪುದೀನ ಸೊಪ್ಪು ಇವಿಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಫಿಲ್ಟರ್ನಲ್ಲಿ ಈ ರೀತಿಯಾಗಿ ಶೋಧಿಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ರೆಗ್ಯುಲರ್ ಸಾಲ್ಟ್ ಬೇಡ, ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಕೋಬೇಕು. ಹಾಗೆ ಚಾಟ್ ಮಸಾಲ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈ ವೆಜಿಟೇಬಲ್ ಜ್ಯೂಸ್ ಏನಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ. ಒಂದು ಸಲ ನಾನು ಹೇಳಿದ ರೀತಿಯಲ್ಲಿ ನೀವು ಹಾಕ್ಕೊಳ್ಳಿ. ನೋಡಿ, ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ. ಬೇಕಾದ್ರೆ 1 ಸ್ಪೂನಷ್ಟು ಸಹ ನೀವು ಹಾಕ್ಕೋಬೋದು. ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಡಿಟಾಕ್ಸ್ ಜ್ಯೂಸ್ಗೆ ನೀವು ಇನ್ನೂ ಬೇಕಾದ್ರೆ ನಿಮ್ಗೆ ಯಾವ ತರಕಾರಿಗಳು ಇಷ್ಟನೋ ಅದನ್ನು ಹಾಕ್ಕೋಬೋದು. ಮೂಲಂಗಿ ಹಾಕ್ಕೋಬೋದು, ಮತ್ತು ಸೀಮೆ ಬದನೆಕಾಯಿ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಆ ಥರದನ್ನ ಸೇರಿಸ್ಕೋಬೋದು. ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದು ಗಜನಿಂಬೆ ಹಣ್ಣು ದೊಡ್ಡದಿದೆ ಸೈಜ್, ಹಾಗಾಗಿ ಅರ್ಧ ಹಾಕ್ತಾಯಿದ್ದೀನಿ. ನೀವು ರೆಗ್ಯುಲರ್ ಚಿಕ್ಕ ನಿಂಬೆಹಣ್ಣು ಹಾಕ್ತಾಯಿದ್ದೀರ ಅಂದರೆ 2 ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಳಿ. ಹಾಗೆ ಈ ಫಿಲ್ಟರ್ ಮಾಡಿದಂಥ ಈ ವೆಜಿಟೇಬಲ್ಸ್ ಏನು ಬರುತ್ತಲ್ವ ಅದನ್ನು ನಾನು ಗಿಡಗಳಿಗೆ ಹಾಕ್ತೀನಿ. ಗಿಡಗಳಿಗೆ ಒಂದು ಒಳ್ಳೆ ಫುಡ್ಡಾಗಿ ಅದು ವರ್ಕ್ ಮಾಡುತ್ತೆ. ಸೊ ಕೆಲಸ ಆದ ತಕ್ಷಣ ಈಗ ನಮ್ಮ ಫಿಲ್ಟರನ್ನು ತೊಳೆದಿಟ್ಬಿಡ್ತೀನಿ. ಅದು ಡ್ರೈ ಆದಂಗೆ ಆಗಿಬಿಟ್ರೆ ಫಿಲ್ಟರ್ ಸರಿಯಾಗಿ ವಾಶ್ ಮಾಡಿದ್ರೂ ಸಹ ಅದು ಹೋಗೋದಿಲ್ಲ. ನೋಡಿ, ಈಗ ನಮ್ಮ ವೆಜಿಟೇಬಲ್ ಜ್ಯೂಸ್ ರೆಡಿಯಾಗಿದೆ. ಇದೆಲ್ಲ ಒಂದು ಸತಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೋತೀನಿ. ನೋಡಿ, ಈಗ ಒಂದು ದೊಡ್ಡ ಗ್ಲಾಸ್ ತುಂಬ ನಾನು ಈ ವೆಜಿಟೇಬಲ್ ಜ್ಯೂಸನ್ನು ಕುಡಿತೀನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ 1 ಅವರ್ ಬಿಫೋರ್ ಡಿಟಾಕ್ಸ್ ಗ್ರೀನ್ ಟೀಯನ್ನು ಕುಡಿದಿದ್ದೀನಿ. 1 ಅವರ್ ಬಿಟ್ಟು ಈಗ ವೆಜಿಟೇಬಲ್ ಜ್ಯೂಸನ್ನು ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ವರ್ಕಿಂಗ್ ವುಮೆನ್ಸ್ ಕೂಡ ಈ ಡಿಟಾಕ್ಸ್ ಡೇನ ತುಂಬ ಸುಲಭವಾಗಿ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ನಾನು ಇವಾಗ ವರ್ಕಿಂಗ್ ವುಮೆನ್ ಆಗಿಬಿಟ್ಟಿದ್ದೀನಿ. ಹೇಗೆ ಅಂತ ನೋಡ್ತಾ ಇರಿ. ನೋಡಿ, 1 ಗ್ಲಾಸಷ್ಟು ಈಗ ಜ್ಯೂಸ್ ಕುಡಿದ್ನ ತರಕಾರಿ ಜ್ಯೂಸು. ಮಿಕ್ಕಿರೋಂಥ ತರಕಾರಿ ಜ್ಯೂಸನ್ನ ಒಂದು ಸ್ಟೀಲ್ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಬಾಟಲ್ ಯಾವುದೇ ಕಾರಣಕ್ಕೂ ಬೇಡ, ಸ್ಟೀಲ್ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಇವಾಗ ಪ್ಯಾಕ್ ಮಾಡಿಬಿಟ್ಟು ನನ್ನ ಜೊತೆ ಈಗ ವರ್ಕಿಂಗ್ ಪ್ಲೇಸ್ಗೆ ತೊಗೊಂಡೋಗ್ತೀನಿ. ಈ ರೀತಿಯಾಗಿ ಸಹ ನಾವು ವರ್ಕಿಂಗ್ ವುಮೆನ್ಸ್ ಯಾರಿದ್ದೀರೋ ನೀವು ಈ ರೀತಿ ಡಿಟಾಕ್ಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ನನ್ನ ಮಧ್ಯಾಹ್ನಕ್ಕೆ ಲಂಚ್ ಅಂತ ಹೇಳ್ಬೋದು. ಇವತ್ತು ಇದೇ ಲಂಚು, ಇದೇ ಡಿನ್ನರ್, ಇದೇ ಬ್ರೇಕ್ಫಾಸ್ಟ್. ಸೊ ಇವತ್ತೆಲ್ಲ ಫುಲ್ ತರಕಾರಿಗಳ ಜ್ಯೂಸೇ, ಲಿಕ್ವಿಡ್ಸೇ ತೊಗೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ನೀವೊಂದು ಸಲ ಕುಡಿದು ನೋಡಿ. ಯಾವುದೇ ಕಾರಣಕ್ಕೂ ಪುದೀನ ಸೊಪ್ಪು ಹಾಕೋದನ್ನ ಮರಿಬೇಡಿ. ಪುದೀನ ಸೊಪ್ಪು ಹಾಕೋದ್ರಿಂದ ಬೂತ್ ಕುಂಬಳಕಾಯಿದು ಒಂಥರ ಫ್ಲೇವರ್ ಬರುತ್ತೆ, ಅದನ್ನು ಒಡೆದಾಕತ್ತೆ, ಟೇಸ್ಟೇ ಚೇಂಜ್ ಮಾಡಿಬಿಡತ್ತೆ. ಈಗ ನನ್ನ ವರ್ಕಿಂಗ್ ಪ್ಲೇಸ್ಗೆ ಬಂದಿದ್ದೀನಿ. ಆರ್ಡರ್ಸ್ ತುಂಬ ಬಂದಿದೆ. ರಾಗಿ ಚಾಕೋ ಮಾಲ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಹಾಗೆಯೇ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ಇವೆರಡು ಪ್ರಾಡಕ್ಟ್ಸನ್ನು ಇವತ್ತು ನಾನು ರೆಡಿ ಮಾಡಬೇಕಾಗಿದೆ. ಕೆಳಗಡೆ ಏನೇನು ಕೆಲಸ ಇತ್ತೋ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಮನೆಯವ್ರಿಗೆ ಏನೇನು ಬೇಕೋ ಅಡುಗೆ ತಿಂಡಿ ಮಾಡಿಟ್ಟಿದ್ದಾಗಿದೆ. ಮತ್ತು ನನಗೆ ಬ್ರೇಕ್ಫಾಸ್ಟ್ ಏನು ಬೇಕೋ ತೊಗೊಂಡಿದ್ದಾಯಿತು. ಮಧ್ಯಾಹ್ನ ಲಂಚ್ಗೂ ಸಹ ನಾನೀಗ ಪ್ಯಾಕ್ ಮಾಡ್ಕೊಂಡು ತಂದುಬಿಟ್ಟಿದ್ದೀನಿ. ಈಗ ನನ್ನ ಫ್ಯಾಕ್ಟ್ರಿ ಕೆಲಸ ಏನಿದೆ ಫುಡ್ ಪ್ರಾಡಕ್ಟ್ಸ್ದು ಅದನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ರಾಗಿ ಚಾಕೋ ಮಾಲ್ಟ್ಗೋಸ್ಕರ ನಾನಿಲ್ಲಿ ಪಾಮ್ ಜಾಗ್ರಿ ಅಥವಾ ಪಾಮ್ ಶುಗರ್ ಕ್ಯಾಂಡಿ ಅಂತ ಹೇಳ್ತೀವಿ. ಇದು ಟಾರ್ಟಿಲಿಂಗಲ್ಲಿ ಮಾಡಿರುವಂಥ ಒಂದು ರೀತಿಯಾದ ಕಲ್ಲು ಸಕ್ಕರೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ರೆಗ್ಯುಲರ್ ವೈಟ್ ಶುಗರ್ಗಿಂತ ಇದು 10 ಪಟ್ಟಷ್ಟು ರೇಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ರಾಗಿ ಚಾಕೋ ಮಾಲ್ಟ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಣ ಖರ್ಜೂರ ತುಂಬ ಹೆಚ್ಚಾಗಿ ಬಳಸ್ತೀನಿ. ಐರನ್ ಕಂಟೆಂಟ್ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ನಮ್ಮ ರಾಗಿ ಚಾಕೋ ಮಾಲ್ಟನ್ನು ಟೇಸ್ಟ್ ಮಾಡ್ಬೋದು. ನೋಡಿ, ನಮ್ಮ ಸ್ಪ್ರೌಟೆಡ್ ರಾಗಿ ಮಾಲ್ಟ್ ತಯಾರಿ ಆಗ್ತಾ ಇದೆ. ಫ್ರೆಂಡ್ಸ್, ನಮ್ಮ ಬಾಡಿಯನ್ನು ವಾರಕ್ಕೆ 1 ಸಲ ಡಿಟಾಕ್ಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನಮ್ಮ ಕೂದಲು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ದೇಹದಲ್ಲಿ ಯಾವುದೇ ಥರದ ಕಾಯಿಲೆಗಳು ಇರೋದಿಲ್ಲ. ಡಿಟಾಕ್ಸನ್ನು ತುಂಬ ಥರದಲ್ಲಿ ಮಾಡ್ತಾರೆ. ಅವ್ರವ್ರ ಐಡಿಯಾ ಪ್ರಕಾರ ಅವ್ರವ್ರು ಮಾಡ್ತಾರೆ. ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ತಾರೆ. ಡಿಟಾಕ್ಸನ್ನು ಯಾವ್ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ನೀರನ್ನು ತುಂಬ ಹೆಚ್ಚು ಕುಡಿಬೇಕಾಗತ್ತೆ. ಆರೋಗ್ಯಕರವಾದ ಆಹಾರ ತಿನ್ನಬೇಕು ಪ್ರತಿದಿನ. ಹಾಗೆಯೇ ಉಸಿರಾಟದ ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು. ನಿದ್ರೆ ಪ್ರತಿದಿನ 7 to 8 ಅವರ್ಸ್ ಚೆನ್ನಾಗಿ ಮಾಡಬೇಕು.
ಸೊ ಇವೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಬಂದರೆ ಚೆನ್ನಾಗಿ ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಿಕೊಂಡು ಹೆಲ್ತಿಯಾಗಿ ಇರ್ಬೋದು. ಫ್ರೆಂಡ್ಸ್ ನೋಡಿ, ಈಗ ಮಧ್ಯಾಹ್ನದ ಲಂಚ್ ಟೈಮ್ ಆಯಿತು. ಈಗ ಉಳಿದಿರುವಂಥ ನನ್ನ ವೆಜಿಟೇಬಲ್ ಜ್ಯೂಸನ್ನು ತೊಗೊತಾ ಇದ್ದೀನಿ. ಸುಮಾರು 1 ಲೀಟರಷ್ಟು ಬಾಟಲಲ್ಲಿ ನಾನು ವೆಜಿಟೇಬಲ್ ಜ್ಯೂಸನ್ನು ತೊಗೊಂಡು ಬಂದಿದ್ದೆ. ಅದಷ್ಟು ಇವಾಗ ಪೂರ್ತಿಯಾಗಿ ಕುಡ್ಕೋತೀನಿ. ಕುಡಿದು ನನ್ನ ಮುಂದಿನ ಕೆಲಸನ ಮಾಡ್ಕೋತೀನಿ. ಫ್ರೆಂಡ್ಸ್, ಇವತ್ತು ಫುಲ್ ಡೇ ನಾನು ಲಿಕ್ವಿಡ್ಸನ್ನು ತೊಗೊತಾ ಇದ್ದೀನಿ. ನಾನು ಇದನ್ನು ಸುಮಾರು ಸಲ ಮಾಡಿದ್ದೀನಿ, ಹಾಗಾಗಿ ನನಗೇನು ಕಷ್ಟ ಅನಿಸೋದಿಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಕಷ್ಟ ಅನ್ನಿಸ್ಬೋದು, ಆದ್ರೂ ಪರವಾಗಿಲ್ಲ, ನಮ್ಮ ಬಾಡಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಸಂಜೆ 6 ಗಂಟೆ ಆಯಿತು. ಸೊ ಇವತ್ತಿನ ಕೆಲಸ ಫ್ಯಾಕ್ಟ್ರಿಲಿ ಆದಷ್ಟು ಮುಗಿಸಿದ್ದೀನಿ. ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಅದೆಲ್ಲ ತಣ್ಣಗಾದಮೇಲೆ ನಾಳೆ ಅದನ್ನು ಪೌಡರ್ ಮಾಡ್ಕೊತೀನಿ. ಸೊ ಅದನ್ನು ಹಾಗೆ ಕವರ್ ಮಾಡಿ ಇಟ್ಟು ಬಂದಿದ್ದೀನಿ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿದ್ದೀನಿ. ಸೊ ನನ್ನ ಮುಖಕ್ಕೆ ಜಾಸ್ತಿ ನಾನು ಯಾವುದೇ ಥರದ ಮೇಕಪ್ ವಸ್ತುಗಳನ್ನು ಬಳಸೋದಿಲ್ಲ. ಆದಷ್ಟು ಕಮ್ಮಿ ಮಿನಿಮಲೈಸ್ ನಂದು ಮೇಕಪ್ ಪ್ರಾಡಕ್ಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಏಕೆಂದರೆ ಮೇಕಪ್ ಪ್ರಾಡಕ್ಟ್ಸಲ್ಲಿ ಹೆಚ್ಚು ಕೆಮಿಕಲ್ಸ್ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬಾಡಿ ಒಳಗಡೆ ಟಾಕ್ಸಿನ್ಸ್ ಎಂಟರ್ ಆಗುತ್ತೆ. ಸಿಂಪಲ್ ಅಲ್ವಾ? ಸೊ ಈಗ ಟೈಮ್ ಬಂದು ಸಂಜೆ 6:30 ಆಗಿದೆ. ಈಗ ಸಂಜೆದು ಡಿಟಾಕ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಕಿನ್ ಈಗಲೇ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ, ತುಂಬ ಫ್ರೆಶ್ ಆಗಿ ಕೂಡ ಕಾಣ್ತಾ ಇದೆ. ಈಗ ಈವ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕದು ಒಂದು ಬೀಟ್ರೂಟು, 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಬೆಳಗ್ಗೆ ವೆಜಿಟೇಬಲ್ ಜ್ಯೂಸ್ಗೂ ಸಹ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೆ, ಈಗಲೂ ಸಹ ತೊಗೊತಾ ಇದ್ದೀನಿ. 1 ಬೀಟ್ರೂಟ್, 1 ಕ್ಯಾರೆಟ್, 2 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಪುದೀನ ಸೊಪ್ಪು, 1 ಇಂಚಷ್ಟು ಶುಂಠಿ, ಇವಿಷ್ಟನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಗ್ಲಾಸ್ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಸೊ ಬೆಳಗ್ಗೆ ಮಾಡಿದಂಥ ತರಕಾರಿ ಜ್ಯೂಸನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಈಗ ಸಂಜೆಗೂ ಆಗ್ತಿತ್ತು. ಸೊ ನಾನು ಮಾಡಿದಂಥ ಜ್ಯೂಸ್ ಖಾಲಿ ಆಯಿತು. ನಮ್ಮ ಹಸ್ಬೆಂಡ್ಗೂ ಸಹ 1 ಗ್ಲಾಸ್ ಕೊಟ್ಟಿದ್ದೆ. ಹಾಗಾಗಿ ಈಗ ಸಂಜೆ ಮತ್ತೆ ಮಾಡ್ಕೋಬೇಕಾಯಿತು ಡಿಟಾಕ್ಸ್ ಡ್ರಿಂಕನ್ನು. ನಮ್ಮ ಹಸ್ಬೆಂಡ್ ಬೆಳಗ್ಗೆ 1 ಗ್ಲಾಸಷ್ಟು ವೆಜಿಟೇಬಲ್ ಜ್ಯೂಸನ್ನು ಕುಡಿದಿದ್ರು. 1 ಅವರ್ ಗ್ಯಾಪ್ ಬಿಟ್ಟು ಬೆಳಗ್ಗೆ ಮಾಡಿದಂಥ ಬ್ರೇಕ್ಫಾಸ್ಟನ್ನು ತಿಂದರು. ಸೊ ಯಾರು ಬೇಕಾದರೂ ಈ ಡಿಟಾಕ್ಸ್ ಡ್ರಿಂಕ್ಸನ್ನು ಮಾಡ್ಕೋಬೋದು. ನಾವು ಡಯಟಲ್ಲಿ ಇರೋದ್ರಿಂದ ಇವತ್ತು ಹೋಲ್ ಡೇ ಪೂರ್ತಿಯಾಗಿ ಲಿಕ್ವಿಡ್ಸ್ ತೊಗೊತಾ ಇದ್ದೀವಿ. ಡಯಟ್ ಮಾಡದೇ ಇರೋವಂಥವರು ಬೇರೆ ಫ್ಯಾಮಿಲಿ ಮೆಂಬರ್ಸು ಸಹ ಒಂದು ಸಲಕ್ಕೆ ತೊಗೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಡಿಟಾಕ್ಸ್ ಡ್ರಿಂಕ್. ABC ಜ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಪಲ್ ಹಾಕಿಲ್ಲ, ಆ್ಯಪಲ್ ಬದಲಿಗೆ ಆಮ್ಲ ಹಾಕಿದ್ದೀನಿ. ಬೀಟ್ರೂಟ್, ಕ್ಯಾರೆಟ್, ಸೊ 3 ಸೇರಿಸಿ ಸ್ವಲ್ಪ ಪುದೀನ ಹಾಕಿ ರುಬ್ಬಿರೋ ಅಂಥದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದಕ್ಕೆ 1 ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಬೆಳಗ್ಗೆ ಹೇಳಿದ್ನಲ್ವ, ಬ್ಲ್ಯಾಕ್ ಸಾಲ್ಟ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲ ಇವೆಲ್ಲ ನಿಮ್ಗೆ ಇಷ್ಟ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಸೇರಿಸ್ಕೊಂಡು ಕುಡಿಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಮೇಲ್ ಫ್ಯಾಕ್ಟ್ರಿಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಆರ್ಡರ್ಸ್ ತುಂಬ ಜಾಸ್ತಿ ಇತ್ತು, ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ವಾಕಿಂಗ್ ಟೈಮ್ 1 ಅವರ್ ಎಕ್ಸ್ಟೆಂಡ್ ಆಗಿದೆ. ದಿನ 6:30 ಅಷ್ಟೊತ್ತಿಗೆ ನನ್ನ ವಾಕಿಂಗ್ ಟೈಮ್ ಇರ್ತಿತ್ತು. ಇವತ್ತು 1 ಅವರ್ ಲೇಟಾಗಿ ಮಾಡ್ತಿದ್ದೀನಿ. ಲೇಟ್ ಆದರೂ ಸಹ ಪರವಾಗಿಲ್ಲ, ನಾನು ಇವತ್ತಿನ ವಾಕಿಂಗನ್ನು ಮಾಡಲೇಬೇಕು. ಸೊ 1 ಅವರ್ ವಾಕನ್ನು ಮಾಡ್ತೀನಿ. ಹೊರಗಡೆ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಮನೆ ಒಳಗೇ ಈ ರೀತಿಯಾಗಿ ಸ್ವಲ್ಪ ಚೇರು ಸೋಫಾ ಎಲ್ಲ ಒಂದು ಸೈಡ್ಗೆ ತಳ್ಳಿಬಿಟ್ಟು ಮನೆ ಒಳಗಡೆ ವಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ವಾಕ್ ಮಾಡ್ತಾ ಆಮೇಲೆ ಹಂಗೆ ವಾಕಿಂಗ್ ಸ್ಪೀಡ್ ಜಾಸ್ತಿ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಲಾಸ್ಟ್ ಡಿಟಾಕ್ಸ್ ಡ್ರಿಂಕ್. ಇದಕ್ಕೆ ಏನೇನು ಬಳಸಿದ್ದೀನಿ ಅಂತ ಹೇಳಿದ್ರೆ, ಅರ್ಧ ಆ್ಯಪಲ್, 1 ಪುಟ್ಟದ ಬಾಳೆಹಣ್ಣು, 1 ಲೋಟದಷ್ಟು ಹಾಲು, ಜೊತೆಗೆ 2 ದೊಡ್ಡ ಟೇಬಲ್ ಸ್ಪೂನಷ್ಟು ABC ಮಾಲ್ಟ್ ಪೌಡರನ್ನು ಬಳಸಿದ್ದೀನಿ. ನಮ್ಮಲ್ಲಿ ABC ಮಾಲ್ಟ್ ಪೌಡರ್ ಕೂಡ ಸಿಗುತ್ತೆ, ಬೇಕಿದ್ದವ್ರು ಆರ್ಡರ್ ಮಾಡ್ಕೊಳ್ಳಿ. ಸೊ ಇವಿಷ್ಟು ವಸ್ತುಗಳನ್ನ ಒಂದು ಜ್ಯೂಸರ್ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋತೀನಿ. ನೋಡಿ, ನಮ್ಮ ಲಾಸ್ಟ್ ಡಿಟಾಕ್ಸ್ ಡ್ರಿಂಕ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ತುಂಬ ಟೇಸ್ಟಿಯಾಗಿರುವಂಥ ನಮ್ಮ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಲಾಸ್ಟ್ ಡಿಟಾಕ್ಸ್ ಡ್ರಿಂಕ್ ರಾತ್ರಿ ವಾಕಿಂಗ್ ಆದಮೇಲೆ 1 ಅವರ್ ಗ್ಯಾಪ್ ಬಿಟ್ಟು ತೊಗೊತೀನಿ. ಆಹಾ, ಎಷ್ಟು ಟೇಸ್ಟಿಯಾಗಿತ್ತು ಅಂತೀರಾ? ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೂ ಸಾರ್ಥಕ. ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳಿ? ಮತ್ತು ಮಲಗೋಕ್ಕಿಂತ ಮುಂಚೆ
ಒಂದು 10 ನಿಮಿಷದ ಮುಂಚೆ ಬಿಸಿ ಬಿಸಿಯಾದ ನಮ್ಮ ಡಿಟಾಕ್ಸ್ ಗ್ರೀನ್ ಟೀಯನ್ನು ತಗೊಂಡೆ. ಸೊ ಇದಿಷ್ಟು ಇವತ್ತಿನ ನಮ್ಮ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಹೇಳ್ಬೋದು. ತುಂಬ ಕಠಿಣವಾಗಿ ಮಾಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಅಷ್ಟೇ ಕುಡ್ದಿರೋದು. ಇನ್ನು ಎಕ್ಸ್ಟ್ರಾ ಬೇರೇನು ನಾನು ತಿಂದಿಲ್ಲ, ಬೇರೇನು ಕುಡ್ದಿಲ್ಲ. ವೇಟ್ ಮಾತ್ರ ಸಖತ್ತಾಗಿ ರೆಡ್ಯೂಸ್ ಆಗಿದೆ. ಫ್ರೆಂಡ್ಸ್ ನೋಡಿ, ಇದು ನೆಕ್ಸ್ಟ್ ಡೇ ವೇಟ್ 73.3. ವಾವ್, ಸೂಪರಾಗಿ ವೇಟ್ ರೆಡ್ಯೂಸ್ ಆಗಿದೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ವೇಟ್ ಲಾಸ್ ಆಗಿದೆ. ಫ್ರೆಂಡ್ಸ್ ನೋಡಿ, ಒಂದೇ ದಿನದಲ್ಲಿ 1 kg 300 ಗ್ರಾಮ್ ಅಷ್ಟು ವೇಟನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಬಾಡಿ ಅಂತೂ ತುಂಬ ಚೆನ್ನಾಗಿ ಡಿಟಾಕ್ಸಿಫೈ ಆಗಿದೆ. ಫ್ರೆಂಡ್ಸ್, ನಮ್ಮಲ್ಲಿ ಸಿಗುವಂಥ ಡಿಟಾಕ್ಸ್ ಗ್ರೀನ್ ಟೀಯನ್ನು ನೀವು ಪ್ರತಿದಿನ ಬಳಸ್ತಾ ಬಂದರೆ ಪ್ರತಿದಿನ ನಿಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡ್ಕೋಬೋದು. ನಮ್ಮ ಸ್ಕಿನ್, ನಮ್ಮ ಹೇರ್ ಜೊತೆಗೆ ನಮ್ಮ ಇಂಟೆನ್ಸ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಟಾಕ್ಸಿನ್ಸನ್ನು ರಿಮೂವ್ ಮಾಡಿ ಡಿಟಾಕ್ಸ್ ಮಾಡ್ಕೋಬೋದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಲ್ಕೊಂಡು ಎದ್ದಾಗ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಗ್ಲೋ ಆಗ್ತಿತ್ತು. ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅನಿಸಿದರೆ ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೋತೀರಾ ಅಲ್ವಾ? ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.